ತಳಿ ಸೂಪರ್ ಆಗಿದೆ. ಕಾಯಿ ಕೂಡ ಸೈಜ್ ಆಗಲಿ, ಶೇಪ್ ಆಗಲಿ, ಕಲ್ಲರು ಎಲ್ಲ ಸಖತ್ತಾಗಿ ಬರುತ್ತೆ. ಇದು ಬಂದು ಮಂಗಳೂರು ಸೌತೆ. ಸೇಮ್ ಕುಂಬಳಕಾಯಿ ಯಾವ ಥರ ಮಾಡ್ತೀವಿ ಅದೇ ಥರ, ಆದರೆ ಇದು 2 ಅಡಿಗೆ ನೆಡಬೇಕು. ಕುಂಬಳಕಾಯಿ ಎಲ್ಲ ಏನು ಮಾಡಿದ್ದೀವಿ ಅದೆಲ್ಲ ಡಬಲ್ ಸಾಲು. ಅಲ್ಲೂ 9 ಪ್ಯಾಕೆಟಿಂದ 4800 ಚಿಲ್ಲರೆ ಆಯಿತು ನಮಗೆ. ಹಲೋ ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ. ಆಲ್ರೆಡಿ ಏನು ವಿಚಾರ ಅಂತ ನಿಮ್ಗೆ ತಮ್ಲೈನಲ್ಲಿ ನೋಡಿ ಗೊತ್ತಾಗಿರುತ್ತೆ. ನಿಮಗೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ದಂಗೆ ಲಾಸ್ಟ್ ಟೈಮ್ ಕೂಡ ಕುಂಬಳಕಾಯಿ ಬೆಳೆದಿದ್ವಿ. ಬಟ್ ನೆಕ್ಸ್ಟ್ ಟೈಮ್ ಕೂಡ ಈ ಕುಂಬಳಕಾಯಿ ಮತ್ತು ಮಂಗಳೂರು ಸೌತೆ ಬೆಳಿತೀನಿ ಅಂತ ಹೇಳಿದ್ದೆ. ಹಂಗಾಗಿ ನಿನ್ನೆ ನೋಡ್ಬೋದು, ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದ್ರಿ, ಸಾಲು ಹೊಡಿಸ್ತಾ ಇದ್ವಿ ನೋಡಿ. ಇವಾಗ ಬಂದು ಇದು 1 ಎಕರೆ ಬಂದು ಕುಂಬಳಕಾಯಿ ಹಾಕಿದ್ದೀವಿ. ಇನ್ನು ಇನ್ನೊಂದು ಎಕರೆ ಬಂದ್ಬಿಟ್ಟು ಮಂಗಳೂರು ಸೌತೆ ಹಾಕಿದ್ದೀವಿ. ಯಾವ ಬ್ರ್ಯಾಂಡ್ ಅಂತ ಅಂದರೆ ಈಗ ಟಾಪ್ ರನ್ನಿಂಗ್ ಬ್ರ್ಯಾಂಡೇ ನಾವು ಯೂಸ್ ಮಾಡಿರೋದು. ಒಂದು ಮಂಗಳೂರು ಸೌತೆಯಲ್ಲಿ ಬಂದು ಹಿರಣ್ಯ ಅಂತ ಹಾಕಿದ್ದೀವಿ. ಕುಂಬಳಕಾಯಲ್ಲಿ ಬಂದು EW137 F1 ಜನ್ರೇಷನ್. ಇದು ಬಂದು ಒಳ್ಳೆ, ಲಾಸ್ಟ್ ಟೈಮ್ ಕೂಡ ಹಾಕಿದ್ದಿದೆ ತಳಿನ. ತಳಿ ಸೂಪರ್ ಆಗಿದೆ. ಕಾಯಿ ಕೂಡ ಸೈಜ್ ಆಗಲಿ, ಶೇಪ್ ಆಗಲಿ, ಕಲ್ಲರು ಎಲ್ಲ ಸಖತ್ತಾಗಿ ಬರುತ್ತೆ. ನೋಡ್ಬೋದು ನೀವು. ಕುಂಬಳಕಾಯಿ ಬಂದು ಒಂದು ಮಾರಿಗೆ 3 ನೆಟ್ಟಿದ್ದೀವಿ. ಇನ್ನು ಒಂದೊಂದು ಸ್ವಲ್ಪ ಶೀತ ಆಗಿಬಿಟ್ಟು ಸತ್ತೋಗ್ಬಿಟ್ಟಿದ್ದಾವೆ. ನೆನ್ನೆ ಮಳೆನೂ ಬಂತು, ನೀರು ಹಾಸಿದ್ವಿ. ಆ ರೀಸನಿಂದ ಒಂದೊಂದು ನೆಡ್ಬೇಕಾದ್ರೆ ಕೂಡ ಸತ್ತೋಗಿರ್ತವೆ. ಇದು ಬಂದು ಒಂದು ಸಾಲಿಂದ ಒಂದು ಸಾಲಿಗೆ 7 ರಿಂದ 8 ಅಡಿ ಗ್ಯಾಪ್ ಬಿಟ್ಟಿದ್ದೀವಿ ನೋಡಿ. ಡಬಲ್ ಸಾಲು ಹೊಡೆಸಿರೋದು. ಅಲ್ಲೊಂದು ಸಾಲು ಹೊಡೆದು ಇಲ್ಲೊಂದು ಸಾಲು ಹೊಡೆದಿದ್ದೀವಿ, ಪ್ಲಸ್ ಇಲ್ಲೊಂದು ಸಾಲು ಹೊಡೆದು ಅಲ್ಲೊಂದು ಸಾಲು ಹೊಡೆದಿದ್ದೀವಿ. ಡಬಲ್ ಸಾಲು ಹೊಡಿತು ಅಂದರೆ ಸೊಸಿ ಜಾಸ್ತಿ ಹಿಡಿಯುತ್ತೆ, ಪ್ಲಸ್ ಇಳುವರಿನೂ ಸ್ವಲ್ಪ ಜಾಸ್ತಿ ತಗೋಬೋದು ಅನ್ನೋ ರೀಸನ್ನಿಗೆ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಕುಂಬಳಕಾಯಿ ಬೆಳೆಯೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಮಾಡ್ತಾಯಿದ್ದೀವಿ. ಬಟ್ ಮಂಗಳೂರು ಸೌತೆ ಬಂದು ಇದೇ ಫಸ್ಟ್ ಟೈಮ್ ಹಾಕಿರೋದು ನಾವು ಕೂಡ. ವಿತೌಟ್ ಎಕ್ಸ್ಪೀರಿಯೆನ್ಸ್ ಹಾಗೆ ಜನರಲ್ಲಾಗಿ ತಿಳ್ಕೊಂಡು ಮಾಡ್ತಾಯಿದ್ದೀವಿ ನೋಡಿ. ಇದು ಬಂದು ಮಂಗಳೂರು ಸೌತೆ. ಸೇಮ್ ಕುಂಬಳಕಾಯಿ ಯಾವ ಥರ ಮಾಡ್ತೀವಿ ಅದೇ ಥರ, ಆದರೆ ಇದು 2 ಅಡಿಗೆ ನೆಡಬೇಕು. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಅಂದರೆ, ಕುಂಬಳಕಾಯಿ ಆದರೆ ಒಂದೇ ಸರಿ ಮುರಿಬೇಕು ಎಲ್ಲದನ್ನೂ. ಇದರಲ್ಲಿ ಗ್ಯಾಪ್ ಜಾಸ್ತಿ, ಅಂದರೆ 7 ಅಡಿ ಸಾಲು ಹೊಡೆದು ನೆಡಬೇಕಾದ್ರೆ 2 ಅಡಿಗೆ ನೆಡ್ತು ಅಂದರೆ ನಾವು 2-3 ಸರಿ ಕುಯ್ಬೋದಂತೆ ಕಾಯಿನ. ಆ ರೀಸನಿಂದ ಒಂದೇ ಸರಿ ಕುಯ್ಬೇಕು ಅಂದರೆ ಒಂದು 4 ಅಡಿ 3 ಅಡಿ 4 ಅಡಿ ಸಾಲು ಹೊಡ್ಸಿದ್ರು ಆಗುತ್ತೆ. ಜಾಸ್ತಿ ಸರಿ ಕುಯ್ಬೇಕು ಅಂದರೆ 7 ಅಡಿ 8 ಅಡಿ ಸಾಲು ಕೊಡಿಸಿದ್ರು ಕೂಡ ಆರಾಮಾಗೆ ನಾವು 2-3 ಸರಿ ಕುಯ್ಬೋದು. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡಿದ್ದೀವಿ ಅಂತ. ನೋಡಿ, ಇಲ್ಲೊಂದು ನೆಟ್ಟಿದ್ರೆ 2 ಅಡಿಗೆ ಇಲ್ಲೊಂದು ನೆಟ್ಟಿದ್ದೀವಿ. ಹಂಗೆ ಸೀದಾ ಇದೆ. ಮಂಗಳೂರು ಸೌತೆ ಏನು ಮಾಡಿದ್ದೀವಿ ಅದೆಲ್ಲ ಸಿಂಗಲ್ ಸಾಲು. ಕುಂಬಳಕಾಯಿ ಎಲ್ಲ ಏನು ಮಾಡಿದ್ದೀವಿ ಅದೆಲ್ಲ ಡಬಲ್ ಸಾಲು. ಪ್ರೆಸೆಂಟ್ಲಿ ನೆನ್ನೆ ನೀರು ಹಾಸ್ಕೊಂಡು ನೆಟ್ಟಿರೋದು. ಯಾಕೆಂದರೆ ನೀರು ಹಾಸ್ಕೊಂಡು ನೆಟ್ಟಿತು ಅಂದರೆ 90% ಸಾಯೋದಿಲ್ಲ. ಇನ್ನೊಂದು 10% ಚುಚ್ಚಬೇಕಾದ್ರೆ ಏನಾದ್ರು ಮುರಿದೋಗಿದ್ರೆ ಗೆಡ್ಡೆ ಏನಾದರೂ ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಹಾಸ್ಕೊಂಡು ನೆಟ್ಟರೆ ಬೆಟರು. ಪ್ಲಸ್ ಈಗೇನು ಗೊಬ್ಬರ ಏನು ಕೊಟ್ಟಿಲ್ಲ. ಇವಾಗ ಗೊಬ್ಬರ ಬಂದು ಇನ್ನು ಸ್ವಲ್ಪ ಬೇರು ಬಿಡಲಿ. ಒಂದು ಬೇರು ಬಿಟ್ಟ ಮೇಲೆ ಗೊಬ್ಬರ ಕೊಟ್ಟರೆ ಅದಕ್ಕೂ ತಗೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ. ಇವಾಗಲೇ ಗೊಬ್ಬರ ಕೊಟ್ಟರೆ ಸೊಸಿಗೆ ಸುಮ್ಮನೆ ಡ್ಯಾಮೇಜಸ್ಸು. ಇನ್ನು ಎಳೆ ಬೇರು ಇರ್ತಾವಲ್ಲ, ಅಷ್ಟು ಪವರ್ ಇರೋದಿಲ್ಲ. ಹಂಗಾಗಿ ಇನ್ನೂ ಗೊಬ್ಬರ ಏನು ಕೊಟ್ಟಿಲ್ಲ. ಲಾಸ್ಟ್ ಟೈಮು ಈ ಗದ್ದೆಲ್ಲಿ ಬಂದು ತಡ್ನಿ ಹಾಕಿದ್ವಿ. ಈಗ ಅದೇ ತಡ್ನಿಗೆ ರೋಟ್ ಹೊಡೆಸ್ಬಿಟ್ಟು ಹಾಕಬೇಕು. ಬಟ್ ನಾವೇನಕ್ಕೆ ರೋಟ್ ಹೊಡೆಸಿಲ್ಲ ಅಂದರೆ ಈಗ ಫ್ಯೂಚರಲ್ಲಿ ರೇಟ್ ಹೆಂಗಿರುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಈಗ ರೋಟ್ ರೋಡ್ಸ್ ನೆಟ್ಟರು, ನೇಗ್ಲೋಡ್ಸ್ ನೆಟ್ಟರು ಎಲ್ಲ ಅದೇ ಬೆಳೆ ಬರೋದು, ಅದೇ ರೀತಿಯೇ ಆಗೋದು. ಬಟ್ ಜಮೀನು ಕ್ಲೀನಾಗಿ ಕಾಣೋದಿಲ್ಲ ಅನ್ನೋ, ಸೆತ್ತೆ ಸ್ವಲ್ಪ ಬೇಗ ಹುಟ್ಟುತ್ತೆ ಅನ್ನೋ ರೀಸನ್ನಿಗೆ ರೋಟ್ ಹೊಡಿಸ್ತಾರೆ. ಬಟ್ ಈಗ ರೋಟ್ ಹೊಡ್ಸೋದ್ರೆ ಅದಕ್ಕೊಂದು 5,000 ಎಕ್ಸ್ಟ್ರಾ ಆಗುತ್ತೆ. ಆ ರೀಸನಿಂದ ನಾವು ರೋಟ್ರು ಕೂಡ ಹೊಡ್ಸಿಲ್ಲ. ನೋಡ್ಬೋದು ಈಗ ನೆಟ್ಟಿರೋ ಗದ್ದೆ ಈ ಥರ ಇದೆ. ಇದೊಂದು ಕುಂಬಳಕಾಯಿ, ಮೇಲ್ಗಡೆ 3 ಗದ್ದೆ ಬಂದು ಇದೊಂದು MC ಮಂಗಳೂರು ಸೌತೆ, ಅದು ಮೇಲ್ಗಡೆ 3 ಗದ್ದೆ ಬಂದು ಕುಂಬಳಕಾಯಿ ನೆಟ್ಟಿದ್ದೀವಿ. ಇನ್ನು ಫುಲ್ ಕೆಳಗಡೆವರೆಗೂ ಮಂಗಳೂರು ಸೌತೆನೇ ಹಾಕಿದ್ದೀವಿ. ಇದು
ಮಂಗಳೂರು ಸೌತೆ ಆಗಲಿ ಕುಂಬಳಕಾಯ್ದಾಗಲಿ ಬೆಳೆದು ಕಂಪ್ಲೀಟ್ ವ್ಲಾಗ್ಸ್ ಬರ್ತಾ ಇರುತ್ತೆ ಡೈಲಿ ವೈಸು. ಆದರೆ ಡೈಲಿ ವೈಸ್ ಮೀನ್ಸ್ ಈಗೇನಾದರೂ ಗೊಬ್ಬರ ಹಾಕಿದ್ರೆ ಇಲ್ಲಾಂದರೆ ಅದಕ್ಕೆ ಏನಾದ್ರು ಉಳುಮೆ ಮಾಡ್ಬೇಕಾದ್ರೆ ಯಾವ ಥರ ಮಾಡಬೇಕು, ಯಾವ ಟೈಮಿಂಗ್ ಮಾಡಬೇಕು, ಆ ಥರ ಎಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ನೋಡಿ, ಫಸ್ಟ್ ಟೈಮ್ ಮಾಡಿದ್ದೀವಿ. ಬಟ್ ಚೆನ್ನಾಗಿ ನಿಂತಿದ್ದಾವೆ ಗಿಡ ಎಲ್ಲ. ಏನು ಸೇಮ್ ಸೌತೆಕಾಯಿ ಇದು ಕುಂಬಳಕಾಯಿ ಯಾವ ಥರ ಮಾಡ್ತಾರೆ ಅದೇ ರೀತಿ ಅಂತ ಹೇಳಿದ್ರು. ಸುಮಾರು ಬೀಜ ತಂದಿದ್ದ ಕಡೆ 4-5 ಜನನ ಹತ್ರ ಕೇಳಿದ್ವಿ. ನೋಡೋಣ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಯಾವ ಥರ ಆಗುತ್ತೆ, ಲಾಭ ಆಗುತ್ತೋ, ಲಾಸ್ ಅಂತೂ ಆಗಲ್ಲ, ಲಾಭನೇ ಆಗುತ್ತೆ. ನೋಡೋಣ ಯಾವ ಥರ ಏನು ಅಂತ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ ಮಿನಿ ವ್ಲಾಗಲ್ಲಿ ನೋಡಿ. ಇದು ಬಂದು ಪ್ರೈಸ್ ಬಗ್ಗೆ ಹೇಳತ್ತಾ ಇತ್ತು ಅಂದರೆ, ಟೋಟಲ್ಲು ಕುಂಬಳಕಾಯಿ ಬಂದು 1 ಎಕರೆಗೆ 4 ಪ್ಯಾಕೆಟು, ಎಮ್ ಸಿ ಬಂದು 5 ಪ್ಯಾಕೆಟು ಮಾಡಿರೋದು. ಎಮ್ ಸಿ ಬಂದು 10 ಹತ್ರ ಬರುತ್ತೆ, ಹಂಗಾಗಿ ಎಮ್ ಸಿ ಬಂದು 6 ಪ್ಯಾಕೆಟು. 1 ಎಕರೆಗೆ ಬಂದು 1 ಎಕರೆಗಿಂತ ಅಂದರೆ ನಮ್ಮದು ಉದ್ದ ಬರುತ್ತಲ್ಲ, ಹಂಗಾಗಿ 1 ಎಕರೆಗೆ 6 ಪ್ಯಾಕೆಟ್ ನೆಟ್ಟಿದ್ದೀವಿ. ಇದು ಬಂದು ಕುಂಬಳಕಾಯಿ ಪ್ರೈಸ್ ಬಂದು 730 ರೂಪಾಯಿನೋ ಬೀಳುತ್ತೆ 1 ಪ್ಯಾಕೆಟಿಗೆ. ಇನ್ನು ಎಮ್ ಸಿಗೆ ಬಂದು 850-840 ಬೀಳುತ್ತೆ ಪ್ರೈಸು. ಎಕ್ಸಾಕ್ಟಾಗಿ ಹೇಳಲಿಲ್ಲ ನಾನು, ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ, ಯಾಕೆಂದರೆ ಪ್ರೈಸ್ ಅದು ಬಿಲ್ಲಲ್ಲಿದೆ, ನಾನು ನೋಡೋಕ್ಕೆ ಹೋಗಿಲ್ಲ. ಟೋಟಲ್ಲು 9 ಪ್ಯಾಕೆಟಿಂದ 4800 ಚಿಲ್ಲರೆ ಆಯಿತು ನಮಗೆ. ಇನ್ನು ನರ್ಸರಿಗೆ ಬಂದು 8 ಪ್ಯಾಕೆಟ್ ಕೊಟ್ವಿ. 1 ಪ್ಯಾಕೆಟ್ ಕುಂಬಳಕಾಯಿ ಲೆಸ್ ಮಾಡಿ ಕೊಟ್ವಿ, ಜಾಸ್ತಿ ಆಗ್ಬೋದೇನೋ ಅಂತ. ಹಂಗೆ ಜಾಸ್ತಿನೂ ಆಯಿತು. ಅದು ಬಂದು 2000 ರೂಪಾಯಿ ಆಯಿತು. ಟೋಟಲ್ಲು 30 ಕ್ರೇಟು, 20 ರೂಪಾಯಿ 1 ಕ್ರೇಟೇನೋ ತೊಗೊಳ್ತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಎಷ್ಟು ರೂಪಾಯಿ ತೊಗೋತಾರೆ ಅಂತ ಒಂದು ಕಮೆಂಟ್ ಹಾಕಿ ನೋಡಿ. ಇವಾಗ ಬೆಳೆ ಈ ರೇಂಜಲ್ಲಿದೆ. ನೆಟ್ಟಿ 1 ದಿನ ಆಗಿದೆ. ನೋಡೋಣ ನೆಕ್ಸ್ಟ್ ಯಾವ ಥರ ಬರುತ್ತೆ, ಗೊಬ್ಬರ ಯಾವ್ದು ಹಾಕ್ತೀವಿ, ಏನೇನು ಹಾಕಬೇಕು ಅನ್ನೋದೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ.